ಮೂವಿ ಫ್ರೆಂಡ್ಸ್, ಒಂದು ಕ್ರೈಮ್ ಜಾನರ್ಗಳ ಬುಕ್ಗಳಂದ್ರೆ ಲಿಟ್ರಲಿ ನನಗೆ ಇಷ್ಟ ಅಂತ ಅನ್ಬೋದು. ಹಾಗೆ ಎಸ್ಪೆಷಲಿ ಅಲ್ಲಿರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಭಯಂಕರವಾಗಿ ಮಜಾ ಕೊಡುತ್ತೆ. ಅದೇ ರೀತಿ ನಮ್ಮ ಈ ಮೂವಿಯಲ್ಲಿ ರಾಣಿ ಅಂಡ್ ರಿಷಬ್ ಅನ್ನೋ ಕ್ಯಾರೆಕ್ಟರ್, ಅವರು ಕ್ರೈಮ್ ಥ್ರಿಲ್ಲರ್ ಬುಕ್ಗಳಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಚಾನಕ್ಕಾಗಿ ಅವರ ಕೈಯಿಂದ ಒಂದು ಮರ್ಡರ್ ನಡೆಯುತ್ತೆ. ಅದನ್ನ ತನಿಖೆ ಮಾಡೋಕೆ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾರೆ. ಆದ್ರೆ ಅದನ್ನ ಹೇಗೆ ಟ್ಯಾಕಲ್ ಮಾಡೋದು ಅನ್ನೋದನ್ನ ಈ ನಾವಲ್ ನೋಡನೆ ಅವರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೇ ಈ ಮೂವಿನ ಒಂದು ಫಸ್ಟ್ನ ಭಾಗ ಹಸೀನ್ ದಿಲ್ರುಬ್ ಅಂತ 2021ರಲ್ಲಿ ರಿಲೀಸ್ ಆಗಿತ್ತು. ಅದರದ ಒಂದು ಸೀಕ್ವೆನ್ಸ್ ಆಗಿ 2ನೇ ಭಾಗ ರಿಲೀಸ್ ಆಗ್ತಾ ಇದೆ, ಫಿರ್ ಆಯಿ ಹಸೀನ್ ದಿಲ್ರುಬಾ ಅಂತ. ಇದು ಈಗ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಮೂವಿ ನನಗೆ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅನ್ನೋದನ್ನೆಲ್ಲ ಈ ರಿವ್ಯೂ ಅಲ್ಲಿ ತಿಳಿಸ್ಕೊಡ್ತೀನಿ. ರಿವ್ಯೂಗಿಂತ ಮುಂಚೆ ನನ್ನ ವಿಡಿಯೋಸ್ಗಳನ್ನೆಲ್ಲ ತುಂಬಾ ಜನ ನೋಡ್ತಾ ಇದ್ದೀರಾ. ನಿಮ್ಮ ಈ ರಿವ್ಯೂ ಇಷ್ಟ ಆಯ್ತು, ಈ ರಿವ್ಯೂ ನಿಮಗೆ ಆನೆಸ್ಟ್ ಅನ್ಸ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋ ಮಾಡಬಹುದು, ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದ್ರೆ 2 hours 12 minutes ಇದೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಒನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದ್ರೆ, ರಾಣಿ ಮತ್ತೆ ರಿಷಬ್ ಅನ್ನೋರು ಅವರು ಒಂದು ಹೊಸ ಜೀವನನ ಕಟ್ಕೊಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಅದನ್ನು ಒಂದು ಪೊಲೀಸ್ ಅವರ ಕಣ್ಣನ್ನ ತಪ್ಪಿಸಿ. ಆದ್ರೆ ಅವರ ಜೀವನದಲ್ಲಿ ಒಂದು 2 ಕ್ಯಾರೆಕ್ಟರ್ ಹೊಸ ಎಂಟ್ರಿ ಆಗತ್ತೆ. ಒಂದು ಅಭಿಮನ್ಯು ಅನ್ನೋ ಕ್ಯಾರೆಕ್ಟರ್, ಇನ್ನೊಂದು ಕ್ಯಾರೆಕ್ಟರ್ ಒಬ್ಬ ಪೊಲೀಸ್ ಆಫೀಸರು. ಆ ಮೊದಲನೇ ಕೊಲೆನ ಮಾಡ್ರಲ್ಲ ಅವರ ಭಾವ ಅಂತ ಅನ್ಬೋದು. ಅವರು ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಂದಿದ್ದಾರೆ. ಹಾಗೆ ನಮ್ಮ ರಾಣಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಕೇಸಲ್ಲಿ ಅಂತ ಅನ್ಬೋದು. ಹಾಗೆ ಅದನ್ನ ಹೇಗೆ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳಾಗಿ ಅವರ ಕತೆ ಸಾಗತ್ತೆ, ಹಾಗೆ ಪೊಲೀಸ್ ಅವರಿಗೆ ಅವರು ಸಿಗಾಕೊಂತಾರ ಇಲ್ಲ ಬೇರೆ ಏನ್ ನಡೆಯುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡ್ಬೇಕು. ಹಾಗೆ ಮೂವಿಯ ವಿಚಾರಕ್ಕೆ ಬಂದ್ರೆ, ಖಂಡಿತ ಈ ಮೂವಿ ನೋಡೋಕ್ಕಿಂತ ಮುಂಚೆ ಮೊದಲೇ ಭಾಗನ ಕಂಪಲ್ಸರಿ ನೋಡಿ. ಅದಕ್ಕೋಸ್ಕರ ಸೆಕೆಂಡ್ ಪಾರ್ಟ್ ಅಲ್ಲಿ ಕೆಲವೊಂದು ಅಂಶಗಳು ನಿಮಗೆ ಕ್ಲೀನ್ ಆಗಿ ಅರ್ಥ ಆಗತ್ತೆ ಅಂತ ಅನ್ಬೋದು. ಆದ್ರೆ ಮೂವಿ ಮೇಕರ್ಸ್ಗಳು ಒಂದು ಗೋಲ್ಡನ್ ಸಾಂಗ್ ನ ಒಂದು ರೀಕ್ಯಾಪ್ ಮುಖಾಂತರ ನಿಮ್ಗೆ ಸ್ಟೋರಿ ಟೆಲ್ಲಿಂಗ್ ಮಾಡ್ತಾರೆ. ಅದನ್ನ ನೀವು ನೋಡ್ರು ಮೂವಿ ಅರ್ಥ ಆಗ್ಬೋದು ಅಂತ ಅನ್ಕೊಂತಾ ಇದ್ದೀನಿ. ಆದ್ರೆ ಮೂವಿಯಲ್ಲಿ ನನಗೆ ಇಷ್ಟ ಆಗಿದ್ದ ವಿಚಾರಗಳಂದ್ರೆ ಆ ಕ್ಯಾರೆಕ್ಟರೈಸೇಷನ್ಸ್ ಗಳನ್ನ ಇನ್ನೂ ಬೆಟರ್ ಆಗಿ ಮಾಡ್ಕೊಂಡಿರೋದು ಅಂತ ಅನ್ಬೋದು. ಹಾಗೆ ಸ್ಟೋರಿ ಲೈನ್ ನ ಸಿಮಿಲರ್ ಆಗಿ ಮೊದಲೇ ಭಾಗದಲ್ಲಿ ಹೇಗೆ ಇಟ್ಕೊಂಡಿದ್ರು ಅದೇ ರೀತಿ ಇಟ್ಕೊಂಡಿದ್ದಾರೆ ಅಂತ ಅನ್ಬೋದು. ಒಂದು ಭಾಗದಲ್ಲಿ ಅಭಿಮನ್ಯು ಕ್ಯಾರೆಕ್ಟರ್ ಎಂಟ್ರಿ ಆದ್ಮೇಲೆ ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿ ಇರತ್ತೆ ಅನ್ಸೋ ಅಷ್ಟಿಗೆ ಆ ಕ್ಯಾರೆಕ್ಟರ್ನ ಒಂದು ರೀತಿ ಸೆಪೆ ಮಾಡಾಕ್ತಾರೆ ಅಂತ ಅನ್ಬೋದು. ಅಲ್ಲಿ ರಾಣಿ ಮತ್ತೆ ರಿಷಬ್ ಅನ್ನೋ ಇಬ್ಬರ ಕ್ಯಾರೆಕ್ಟರ್ ಮತ್ತೇನೆ ಸ್ಟೋರಿ ಸುತ್ತಾಡೋದ್ರಿಂದ ಅಷ್ಟೊಂದು ಮಜಾಕಾರಿಯಾಗಿರಲ್ಲ ಅಂತ ಅನ್ಬೋದು. ಆದ್ರೆ ಅವರ ಒಂದು ರೈಮಿಂಗ್ ಒಂದು ರೀತಿ ಇತ್ತಲ್ಲ ಶೈಲಿ, ಅದನ್ನ ಬ್ಯೂಟಿಫುಲ್ ಆಗಿ ತೋರಿಸ್ರು. ಅದು ಒಂಥರ ರೀತಿ ಹೊಸತ್ ರೀತಿ ಫೀಲ್ ಆಯ್ತು ಅಂತ ಅನ್ಬೋದು. ಹಾಗೆ ಆ ಪೊಲೀಸ್ ತನಿಖೆಯ ಶೈಲಿ, ಆ ಇನ್ವೆಸ್ಟಿಗೇಷನ್ ಅದೆಲ್ಲ ನೋಡೋದಿಕ್ಕೆ ಒಂದು ರೀತಿ ಮಜಾಕರಾಗಿತ್ತು ಅಂತ ಅನ್ಬೋದು. ಹಾಗೆ ಆ ಪೊಲೀಸರನ್ನ ಒಂದು ಅರ್ಧ ಭಾಗ ಸೆಕೆಂಡ್ ಹಾಫ್ ಅಲ್ಲಿ ಒಂದು ರೀತಿ ಡಮ್ಮಿ ಮಾಡಾಕ್ಬಿಟ್ಟಿದ್ದಾರೆ ಅಂತ ಅನ್ಬೋದು. ಹಾಗೆ ಸೆಕೆಂಡ್ ಹಾಫ್ ಅಲ್ಲಿ ಹಲವಾರು ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಕೊಟ್ರು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಇರಲ್ಲ ಅಂತ ಅನ್ಬೋದು. ಹಾಗೆ ಆ ಕ್ಲೈಮ್ಯಾಕ್ಸ್ ಎಂಡಿಂಗು ಈಸಿಯಾಗಿ ಪ್ರಿಡಿಕ್ಟಬಲ್ ಆಗಿತ್ತು ಅಂತ ಅನಿಸ್ತು ನನಗೆ. ಎಲ್ಲೂ ಮೂವಿ ಆ ಮಜಾಕರಿಯಾಗಿ ಯಾವುದೇ ಅಂಶಗಳು ಬಂದಿಲ್ಲ ಅಂತ ಅನ್ಬೋದು ಫಸ್ಟ್ ಹಾಫಿಗೆ ಕಂಪೇರ್ ಮಾಡ್ರೆ. ಹಾಗೆ ನನಗೆ ಮೂವಿಯಲ್ಲಿ ಇಷ್ಟ ಆಗಿದ್ದ ವಿಚಾರಗಳಂದ್ರೆ ಆ ವಿಜುವಲೈಸೇಷನ್, ಹಾಗೆ ಆ ಲೈಟ್ ಸೆಟ್ಟಿಂಗ್ಸ್ಗಳು, ಕೆಲವೊಂದು ರೆಡ್ ಲೈಟ್ ನ ತೋರಿಸಿರೋ ವಿಧಾನ, ಕೆಲವೊಂದು ಸೀನ್ಸ್ಗಳಲ್ಲಿ ಆ ಇಂಟೆನ್ಸಿಟಿ ಸಿಕ್ಕಾಬಟ್ಟೆ ಚೆನ್ನಾಗಿ ತಗೊಂಬಂತು ಅಂತ ಅನ್ಬೋದು. ಅದೇ ರೀತಿ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಆಗಿತ್ತು ಅಂತ ಅನಿಸ್ತು ನನಗೆ. ಸಾಂಗ್ಸ್ಗಳು ಕೇಳೋದಕ್ಕೆ ಚೆನ್ನಾಗಿದ್ವು. ಹಾಗೆ ನನಗೆ ಡೈಲಾಗ್ಸ್ ರೈಟಿಂಗು ಬ್ಯೂಟಿಫುಲ್ ಆಗಿ ಬರ್ಕೊಂಡಿದ್ದಾರೆ. ಪ್ರತಿಯೊಂದು ಸೀನ್ಸ್ಗಳಿಗೂ ಬೇಕಾಗಿರೋ ಇಂಪಾರ್ಟೆನ್ಸ್ಗಳನ್ನ ಆ ಡೈಲಾಗ್ ಮುಖಾಂತರ ಚೆನ್ನಾಗಿ ಕನ್ವೆ ಮಾಡುವ ಅಂತ ಅನಿಸ್ತು ನನಗೆ. ಹಾಗೆ ಮೂವಿಯ ಪಾತ್ರದ ವಿಚಾರಕ್ಕೆ ಬಂದ್ರೆ, ನಮ್ಮ ರಾಣಿ ರಿಷಬ್ ಅವರು ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಅನ್ಬೋದು. ಹಾಗೆ ಅಭಿಮನ್ಯು ಕ್ಯಾರೆಕ್ಟರ್ ಸಪೋರ್ಟಿಂಗ್ ಆಗಿ ಈ 2 ಕ್ಯಾರೆಕ್ಟರ್ಗೆ ಚೆನ್ನಾಗಿತ್ತು ಅಂತ ಅನಿಸ್ತು. ಹಾಗೆ ಪೊಲೀಸ್ ಅವರ ಪಾತ್ರನ ಅವರು ಕೊಟ್ಟಿರೋ ಕ್ಯಾರೆಕ್ಟರ್ಸ್ ಗಳನ್ನ ಚೆನ್ನಾಗಿ ಜಸ್ಟಿಫೈ ಮಾಡ್ರು ಅಂತ ಅನ್ಬೋದು. ಹಾಗೆ ಮೂವಿ ಓವರ್ ಆಲ್ ಆಗಿ ಖಂಡಿತ ನನಗೆ ಅಷ್ಟೊಂದೇನು ಇಂಪ್ರೆಸಿವ್ ಆಗಿ ಅನ್ಸಿಲ್ಲ ಅಂತ ಅನ್ಬೋದು. ಹಾಗೆ ಈ ಮೂವಿ ಖಂಡಿತ ಒಂದು ಫ್ಯಾಮಿಲಿ ಸಮೇತ ವಾಚಬಲ್. ಕೆಲವೊಂದು ಅಡಲ್ಟ್ ಸೀನ್ಸ್ಗಳು ಬರುತ್ತೆ, ಅಷ್ಟು ಬಿಟ್ರೆ ಓವರ್ ಆಲ್ ಆಗಿ 1 time ವಾಚಬಲ್ ಅಂತ ಹೇಳ್ತೀನಿ. ಖಂಡಿತ ಫಸ್ಟ್ ಪಾರ್ಟ್ ನನಗೆ ಇನ್ನೂ ಬೆಟರ್ ಆಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದ್ರೆ ನಾನು 5ಗೆ 2.5 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ಮೂವಿ ನೀನು ನೆಟ್ಫ್ಲಿಕ್ಸ್ ಅಲ್ಲಿ ಚೆಕ್ಔಟ್ ಮಾಡ್ಬೋದು, ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ. ಹಾಗೆ ಈ ರಿವ್ಯೂ ನಿಮ್ಗೆ ಆನೆಸ್ಟ್ ಅನ್ಸ್ತಂದ್ರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡೋಕೆ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.